ಇನ್ನು ಈ ಸೀಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ CM ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿ ಆಗಾಗ ಚರ್ಚೆಗಳಾಗ್ತಾನೆ ಇರ್ತವೆ. ಈಗ ಅದರ ಮುಂದುವರೆದ ಭಾಗ. ಈಗ ಮಾತಾಡಿರುವಂಥವರು ಸಾಮಾನ್ಯ ನಾಯಕರಲ್ಲ, ಕೇಂದ್ರದ ಮಾಜಿ ಸಚಿವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿಯವರು. ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಮುಖಾಂತರ ಬಹಿರಂಗವಾಗಿ ಹೇಳಿಕೆ ಕೊಡೋದ್ರ ಮುಖಾಂತರ ಈ ವಿಚಾರಕ್ಕೆ ಮತ್ತೊಮ್ಮೆ ತುಪ್ಪ ಸುರಿದಿದ್ದಾರೆ ವೀರಪ್ಪ ಮೊಯ್ಲಿ. ಯಾವ ಕಾರ್ಯಕ್ರಮದಲ್ಲಿ ಮೊಯ್ಲಿ ಏನು ಹೇಳಿದ್ರು, ಇದರ ಪರಿಣಾಮ ಏನು, ಬನ್ನಿ ನೋಡೋಣ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಲು ಆಗಲ್ಲ. ಇದೇ ಮಾತೀಗ ಕಾಂಗ್ರೆಸ್ ಮನೆಯಲ್ಲಿ ನಡೀತಿದ್ದ ಕುರ್ಚಿ ಕೆಂಡಕ್ಕೆ ತುಪ್ಪ ಸುರದಂತಿದೆ. ಇದ್ಯಾರೋ ಕಾರ್ಯಕರ್ತ ಆಡಿದ ಮಾತಲ್ಲ, ಇನ್ಯಾರೋ ಶಾಸಕ ನೀಡಿದ ಹೇಳಿಕೆಯಲ್ಲ, ಸಚಿವರ ಮಾತಿನ ಯುದ್ಧದ ಮಧ್ಯೆ ಉದುರಿದ ಮಾತಲ್ಲ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಕಟ್ಟಾಳು, ವರಿಷ್ಠರ ಸಂಪರ್ಕದಲ್ಲಿರೋ ನಾಯಕ ವೀರಪ್ಪ ಮೊಯ್ಲಿ ಆಡಿದ ಮಾತು. ಕಾಂಗ್ರೆಸ್ ಮನೆಯ ಕುರ್ಚಿ ಕಾಳಗಕ್ಕೆ ತುಪ್ಪ ಸುರಿದ ವೀರಪ್ಪ ಮೊಯ್ಲಿ. ಮಾಜಿ ಮುಖ್ಯಮಂತ್ರಿ ಮಾತಿಗೆ ಸಿಡಿದು ಬಿದ್ದ ಸಿದ್ದರಾಮಯ್ಯ ಆಪ್ತ ಬಣ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ. ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ. ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ. ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಕಾಂಗ್ರೆಸ್ ಮನೆಯಲ್ಲಿ ನಡೀತಿದ್ದ ಪಟ್ಟದ ಆಟದ ಬೆಂಕಿಗೆ ಇದೀಗ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಎಂಟ್ರಿ ಆಗಿದ್ದಾರೆ. ವೀರಪ್ಪ ಮೊಯ್ಲಿಯ ಮಾತು ಕಾಂಗ್ರೆಸ್ನಲ್ಲಿ ಹೊಸ ಯುದ್ಧಕ್ಕೆ ರಿಬ್ಬನ್ ಕಟ್ ಮಾಡದಂತಿದೆ. ತೀರ್ಮಾನ ಆಗೋಗಿದೆ, ಅದಕ್ಕೆ ಟೈಮ್ ಬರಬೇಕಷ್ಟೇ ಅಂದಿರೋ ವೀರಪ್ಪ ಮೊಯ್ಲಿಯವರ ಈ ಮಾತಿಗೆ ಸಿದ್ದು ಬಣ ಸಿಡಿ ಅಂತಿದೆ. ನಾವು ಬಹಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥ ಬಯಕೆ ಬಹಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದ್ರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಅಂತಿಮವಾಗಿ AICC ವರಿಷ್ಠರು ತೀರ್ಮಾನ ಮಾಡಬೇಕು. ನಾವು ಅವ್ರ ಪರವಾಗಿ ಇವ್ರ ಪರವಾಗಿ ಹೇಳ್ತಾನೆ ಇರ್ತೀವಿ, ನಮ್ಮ ಅಭಿಮಾನಿಗಳಿಗೆ ನಮ್ಮ ಬೇಕಾದ್ರೆ ಹೇಳ್ತಾನೆ ಇರ್ತೀವಿ. ಅಂತಿಮವಾಗಿ ನಿರ್ಧಾರ ಮಾಡೋದು AICC ಡೆಲ್ಲಿ. ಎಲ್ಲರೂ ಫುಲ್ ಸ್ಟಾಪ್ ಹಾಕ್ಬೇಕು, ಅದಕ್ಕೆ ಅಂತಿಮ ಮಾಡ್ಬೇಕಂತ ಮಾಡಿದ್ರೆ ಒಳ್ಳೆಯದು. ಸಿದ್ದರಾಮಯ್ಯನವರು 5 ವರ್ಷ CM ಆಗಿರಬೇಕು ಅನ್ನೋ ಅಭಿಪ್ರಾಯವೂ ಇದೆ ಅಂತಲೇ ನಾಯಕರು ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಇತರೆ ಕೈ ನಾಯಕರು ಕೂಡ ವೀರಪ್ಪ ಮೊಯ್ಲಿ ಮಾತಿಗೆ ಸ್ವಾಗತವನ್ನು ಮಾಡದೆ ವಿರೋಧವನ್ನು ಮಾಡದೆ ದೆಹಲಿಯತ್ತ ನೋಡ್ಬಿಟ್ಟಿದ್ದಾರೆ. ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ AICC ಅಧ್ಯಕ್ಷರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಹೈಕಮಾಂಡು ಆ ಬಗ್ಗೆ ಕ್ರಮವನ್ನು ಕೈಗೊಳ್ತದೆ. ಮಾಧ್ಯಮದಲ್ಲಿ ಹೇಳೋದಾಗಲಿ ಅಥವಾ ಬಹಿರಂಗ ಸಭೆಯಲ್ಲಿ ಹೇಳೋದಾಗಲಿ ಅದು ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇದೆ, ಹೋಗಿ ಮಾತಾಡಿ, ಯಾರ್ಯಾರು ಆಗ್ಬೇಕಂತ ಇದ್ದಾರೆ ಡೆಲಿಗೇಷನ್ ತಗೊಂಡೋಗಿ, ತೊಂದರೆ ಇಲ್ಲ. ಮೊಯ್ಲಿ ಅವರ ಅಭಿಪ್ರಾಯ ಹೇಳಿದ್ದಾರೆಂದ DK. ಯಾರೇ ಏನೇ ಹೇಳಿದ್ರು ಹೈಕಮಾಂಡ್ ನಿರ್ಧಾರವೆಂದ CM. ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ಹೀಗೆ CM ಸೇರಿದಂತೆ ಕೈ ನಾಯಕರೆಲ್ಲ ಹೈಕಮಾಂಡ್ನತ್ತವೇ ಬೊಟ್ಟು ಮಾಡ್ತಿದ್ದಾರೆ. ಆದ್ರೆ ವೀರಪ್ಪ ಮೊಯ್ಲಿ ಹೇಳಿಕೆ ಬಿಜೆಪಿಗೆ ಬಿಸಿ ಮಸಾಲ ಪುರಿ ಸಿಕ್ಕಂತಾಗಿದೆ. ನಮ್ಮ ಭವಿಷ್ಯ ನಿಜವಾಗುತ್ತೆ, ಸಿದ್ದರಾಮಯ್ಯನವರೇ ಕುರ್ಚಿ ಬಿಟ್ಕೊಡ್ತಾರೆ, ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯನವರದು ಇದೇ ಲಾಸ್ಟ್ ಬಜೆಟ್ ಅಂತ ಹೊಸ ಭವಿಷ್ಯ ನುಡಿತಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವ್ರ ಲಾಸ್ಟ್ ಬಜೆಟ್ ಅನ್ಸುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅವ್ರದ್ದೊಂದು ರೆಕಾರ್ಡ್ ಇದೆ. ನಾನು ಹೈಯೆಸ್ಟ್ ಸಾಲ ಮಾಡಿ DKಗೆ ಸರ್ಕಾರ ನಡ್ಸಕ್ಕೆ 10 ಪೈಸೆ ದುಡ್ಡು ಇರಬಾರ್ದು. DKನೇ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು, ಹಂಗೆ ಮಾಡಿ ಹೋಗ್ತಾರೆ ಅವರು. ಆದಿ ಬೀದಿಲಿ ಇವತ್ತು ಶಾಸಕರು ಮಂತ್ರಿಗಳೇನು ಹೇಳಿಕೆಯನ್ನು ನೀಡ್ತಿದ್ದಾರೆ ಸಿದ್ದರಾಮಯ್ಯ ಪರವಾಗಿ, DK ಶಿವಕುಮಾರ್ ಪರವಾಗಿ, ಅವರ ವಿರೋಧವಾಗಿ. ನಿಶ್ಚಿತವಾಗಿ ಬರುವಂತ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ, ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ. ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ, ಬಿಜೆಪಿ ನಾಯಕರ ಭವಿಷ್ಯ ಏನೇ ಇರಲಿ, ನೇರವಾಗಾಡಿರೋ ಮೊಯ್ಲಿ ಮಾತಂತೂ ನಾನಾ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ವೀರಪ್ಪ ಮೊಯ್ಲಿ DK ಪರ ಬ್ಯಾಟ್ ಬೀಸಿದ್ಯಾಕೆ?
ಅದರ ಹಿಂದಿರೋ ರಹಸ್ಯವೇನು ಅದನ್ನೇ ತೋರಿಸ್ತೀವಿ ನೋಡಿ. ಪರಿಷತ್ ನಾಮನಿರ್ದೇಶನ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದ ಮೊಯ್ಲಿ ಎಂಎಲ್ಸಿ ಆಗಿ ಸಚಿವರಾಗೋ ಕನಸು ಕಂಡಿದ್ರು. ಆದ್ರೆ ಮೊಯ್ಲಿ ಪ್ಲಾನ್ಗೆ ಸಿಎಂ ಸಿದ್ದರಾಮಯ್ಯ ಸುತರಾಮ್ ಒಪ್ಪಿರ್ಲಿಲ್ಲ. ಸಿಎಂ ಆಗಿದ್ದವರನ್ನ ಪರಿಷತ್ಗೆ ನಾಮನಿರ್ದೇಶನ ಮಾಡೋದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರಂತೆ. ಇದೇ ಕಾರಣಕ್ಕೆ ಸಿಎಂ ವಿರುದ್ಧ ಮೊಯ್ಲಿ ಮುನಿಸ್ಕೊಂಡಿದ್ರಂತೆ. ಈ ಬೆಳವಣಿಗೆಯ ನಡುವೆ ಸಿಕ್ಕ ಅವಕಾಶ ಬಳಸಿಕೊಂಡ ಮೊಯ್ಲಿ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಸಿಎಂ ಆಗೋದನ್ನ ತಪ್ಪಿಸೋಕಾಗಲ್ಲ ಅಂತ ಬಾಣ ಹೂಡಿದ್ದಾರೆ ಅನ್ನೋದು ಕೈಮನೆಯಲ್ಲಿನ ಮಾತು. ನೀವು ಮುಖ್ಯಮಂತ್ರಿ ಆಗುವುದನ್ನ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ. ಈರಣ್ಣ, TV9 ಬೆಂಗಳೂರು.